ಲಕ್ಷ್ಮೇಶ್ವರ ತಾಲೂಕು ಪಟ್ಟಣದಲ್ಲಿರುವ ಹೆಸ್ಕಾಂ ಉಪವಿಭಾಗ ಮೇಲ್ದರ್ಜೆಗೇರಿಸುವುದು, ಹೊಸ ಕಟ್ಟಡ ಮತ್ತು ಸಿಬ್ಬಂದಿ ವಸತಿ ಗೃಹ ನಿರ್ಮಾಣದ ಜೊತೆಗೆ ಟಿಸಿ ಬಫರ್ ಜೂನ್, ಟಿಸಿ ಟೆಸ್ಟ್ ಬ್ರಾಂಚ್ ಪ್ರಾರಂಭ ಹಾಗೂ ಸಿಬ್ಬಂದಿಯ ಕೊರತೆ ನೀಗಿಸಲಾಗುವುದು ಎಂಬ ಭರವಸೆಯನ್ನು ಹುಬ್ಬಳ್ಳಿಯ ವಿದ್ಯುತ್ ಸರಬರಾಜು ಕಂಪನಿ ಅಧ್ಯಕ್ಷ ಸೈಯದ್ ಅಜ್ಮೀರ್ ಖಾದ್ರಿ ನೀಡಿದರು. ಶುಕ್ರವಾರ ಪಟ್ಟಣದ ಹೆಸ್ಕಾಂ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ವೇಳೆ ಪುರಸಭೆ ಅಧ್ಯಕ್ಷೆ ಯಲ್ಲಮ್ಮ ದುರ್ಗನ್ನವರ್, ಉಪಾಧ್ಯಕ್ಷ ಫಿರ್ದೋಷ್ ಆಡೂರ್, ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕಾಧ್ಯಕ್ಷ ನಾಗರಾಜ್ ಮಡಿವಾಳರ್, ಹೆಸ್ಕಾಂ ಇಇ ಅಂಜನಪ್ಪ ಬಿ, ಹೆಸ್ಕಾಂ ಎಸ್ಒ ಕಿರಣ್ ಕುಮಾರ್ ಪಮ್ಮಾರ್, ರಬ್ಬತಿ ನಾಯಕ್, ಅಂಬರೀಶ್ ತೆಂಬದಮನಿ, ಸದಾನಂದ ನಂದನವರ್, ಕಲಂದರ್ ಸುರುನಿಗಿ, ರಾಜೀವ್ ಕುಂಬಿ, ಎಸ್ಕೆ ಹವಾಲ್ದಾರ್, ಮಾಂತೇಶ್ ಗುಡಿಸಿಲ್ಮನಿ, ವಾಸಿಂ ಮುಚ್ಚಾಲೆ ಸೇರಿ ಸಾರ್ವಜನಿಕರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಹನುಮಂತಪ್ಪ ಕೋನಿಸಾಗರ್, ಫೋಕಸ್ ಟಿವಿ ಡಿಜಿಟಲ್, ಲಕ್ಷ್ಮೇಶ್ವರ. ಸಮಸ್ಯೆಗಳು ಹೇಳಿದ್ದಾರೆ. ಇವತ್ತು ಸ್ಲಮ್ ಬೋರ್ಡ್ ಮನೆಗಳು ಅಪೂರ್ಣ ಆಗ್ಯಾವು. ಜೊತೆಗೆ ಅಲ್ಲಿ ಲೇಔಟ್ ಒಂದು ಅಲ್ಲೇ ಮಂಜಲಾಪುರ ಸೈಡ್ ಅಲ್ಲೆಲ್ಲ ಮನೆ ಕಟ್ಟಿದ್ದಾರೆ. ಅಲ್ಲೇ ಬೆನಿಫಿಷರಿ ಜನರಿಗೆ ಬಡವರಿಗೆ ಕರೆಂಟಿನ ಸಮಸ್ಯೆ ಇದೆ ಅಂತ ನಾನು ಈಗಾಗಲೇ AW ಹೇಳಿದ್ದೀನಿ. ಪುರಸಭೆ ಅಧ್ಯಕ್ಷರು ಅದೆಲ್ಲ ಏನು ಮಾಹಿತಿ ಕೊಟ್ಟು ಅದರ ಬಗ್ಗೆ